ಎಸ್, ಬರ್ತ್ಡೇ ದಿವಸವೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿಗೆ ಒಂದು ರೀತಿ ಖುಷಿ ಕೊಡುವಂತಹ ಗಳಿಗೆ ಗಿಫ್ಟ್ ತರಾನೇ. ಯಾಕೆಂದ್ರೆ ಯಡಿಯೂರಪ್ಪನವರ ಜೊತೆ ನಾನಿರ್ತೀನಿ ಅಂತ ಕುಮಾರ್ ಬಂಗಾರಪ್ಪ ಇದೀಗ ಹೆಜ್ಜೆ ಹಾಕ್ತಿದ್ದಾರೆ. ಬಿಜೆಪಿ ಸೇರೋದು ಆಲ್ಮೋಸ್ಟ್ ಏನು ಕನ್ಫರ್ಮ್ ಆಗೋ ಲೆಕ್ಕ ಅಂತ ಅನಿಸ್ತಾ ಇದೆ. ಈಗ ಯಾವಾಗ ಅನ್ನೋದಕ್ಕೆ ಶೀಘ್ರವೇ ತಿಳಿಸ್ತೀನಿ ಅಂತ ಮಾಜಿ ಸಚಿವರು ಹೇಳ್ತಿದ್ದಾರೆ. ಕುಮಾರ್ ಬಂಗಾರಪ್ಪ ಬಿಜೆಪಿ ಸೇರೋ ಬಗ್ಗೆ ಮೊದಲು ವರದಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಬಿತ್ತರಿಸಿತ್ತು. ಫೆಬ್ರವರಿ 22ನೇ ತಾರೀಕು ಬೆಳಗ್ಗೆಯಿಂದ ಕುಮಾರ್ ಬಂಗಾರಪ್ಪ ಸುದ್ದಿ ನಾವು ನಿಮಗೆ ಕೊಟ್ಟಿದ್ವಿ. ಇದೀಗ ಬರ್ತಾ ಇದೆ. ಈ ತಿಂಗಳು ಮುಗಿಯುವುದರೊಳಗೆ ಈ ಬ್ರೇಕಿಂಗ್ ಸುದ್ದಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ 74ನೇ ಹುಟ್ಟು ಹಬ್ಬದ ಸಂಭ್ರಮ. ಹೀಗಾಗಿ ಬೆಳಗ್ಗೆಯಿಂದಲೇ ಡಾಲರ್ಸ್ ಕಾಲಲ್ಲಿರುವಂತಹ BSY ನಿವಾಸಕ್ಕೆ ಗಣ್ಯರ ದಂಡೆ ಹರಿದು ಬರ್ತಾ ಇದೆ. ಅಲ್ಲಿ ಸುರೇಶ್ ಕುಮಾರ್ ಕಾಣಿಸ್ಕೊತಿದ್ದಾರೆ, ವಿ ಸೋಮಣ್ಣ, ಸಂಸದ ಭಗವಂತ ಖೂಬಾ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಸೇರಿದ ಹಾಗೆ ಹಲವಾರು ಜನ ಅವರನ್ನ ಭೇಟಿ ಮಾಡಿದ್ರು, ಶುಭ ಕೋರಿದ್ರು. ಇದೇ ಸಂದರ್ಭದಲ್ಲಿ ನಿವಾಸದ ಎದುರು ಶುಭಾಶಯ ಕೋರೋದಕ್ಕೆ ಜನವೋ ಜನ ನೂಕುನುಗ್ಗಲು ಗಾಜನ ಅಂದ್ರೆ ನಿವಾಸದ ಹಾಲ್ನ ಗಾಜನ ಪುಡಿ ಮಾಡಿದ್ರು. ಮಾಧ್ಯಮಗಳ ಜೊತೆ ಮಾತನಾಡಿದಂಥ BSY ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ, ಕರ್ನಾಟಕ ಮಾದರಿ ರಾಜ್ಯ ಮಾಡಬೇಕು, ಅದಕ್ಕೋಸ್ಕರ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಸಂಕಲ್ಪವನ್ನ ಮಾಡಿದ್ದಾರಂತೆ. ಬರಗಾಲ ಹಿನ್ನೆಲೆಯಲ್ಲಿ ಅದ್ದೂರಿ ಬರ್ತ್ಡೇ ಆಚರಣೆ ಬೇಡ ಅಂತ ಅವರು ಹೇಳಿಕೆ ಕೊಟ್ಟರು. ಜೊತೆಗೆ ಇವತ್ತು ತುಮಕೂರಿನ ಬೆಳ್ಳಾವಿ ಕೆರೆ ಹೂಳೆತ್ತುವಂತಹ ಕಾರ್ಯಕ್ಕೆ ಚಾಲನೆ ಕೊಡ್ತೀನಿ ಎಂದರು. ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಂತಹ ಕುಮಾರ ಬಂಗಾರಪ್ಪನವರು ನಾವೆಲ್ಲರೂ BSY ಅವರಿಗೆ ಜೊತೆಗಿರೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟರು. ಯಡಿಯೂರಪ್ಪನವರ ಜನ್ಮ ದಿನೋತ್ಸವ ಸಮಾರಂಭಕ್ಕೆ ನಾವು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಇವತ್ತು ಇಲ್ಲಿ ಬಂದಿದ್ದೀವಿ. ರಾಜ್ಯದ ಬೇರೆ ತುಂಬಾ ಹಿರಿಯ ರಾಜಕಾರಣಿಗಳು ನಾವೆಲ್ಲರೂ ಕೂಡ ಜೊತೆಗಿರಬೇಕು ಅಂತಕ್ಕಂಥ ತೀರ್ಮಾನದಲ್ಲೂ ಕೂಡ ನಾವೆಲ್ಲರೂ ಇದ್ದೀವಿ. ನಮ್ಮ ಜಿಲ್ಲೆ ಮತ್ತು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೂ ಕೂಡ ಸೇವೆ ಸಲ್ಲಿಸ್ಕೊಂಡು ಬಂದಿರ್ತಕ್ಕಂಥವ್ರು. ಬಿಜೆಪಿ ಸೇರ್ಪಡೆಯಿಂದ ಬಹಳ ಜಲ್ದಿ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರಿತೀವಿ. ಈ ಮಾಹಿತಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಆಗಿ ಫೆಬ್ರವರಿ 22ನೇ ತಾರೀಕು ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಇದೀಗ ಕುಮಾರ್ ಬಂಗಾರಪ್ಪನವರೇ ಭಾರತೀಯ ಜನತಾ ಪಕ್ಷವನ್ನು ಸೇರಿತು ಅಂತ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಮತ್ತೆ ಹಿಡಿಸ ಸಾಧಿಸೋದಕ್ಕೆ BS ಯಡಿಯೂರಪ್ಪನವರು ಮತ್ತೊಂದು ಮಾಸ್ಟರ್ ಪ್ಲಾನ್. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರನ್ನ ಬಿಜೆಪಿಗೆ MP ಟಿಕೆಟ್ ಕೊಟ್ಟು ಕರೆತರುವಂತಹ ಪ್ರಯತ್ನ ನಡೀತಾ ಇದೆ ಅಂತ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಈಗ ನೀವು ನೋಡ್ತಿರುವಂತಹ ವಾಯ್ಸ್ ಓವರ್ ಅಫ್ಕೋರ್ಸ್ ಇದನ್ನ ನಾನೇ ಪುಷ್ಟೀಕರಿಸ್ತೀನಿ. ಬಿಕಾಸ್ ಫೆಬ್ರವರಿ 22ನೇ ತಾರೀಕು ಬ್ರೇಕಿಂಗ್ ನ್ಯೂಸ್ ಅನ್ನ ಓದಿದ್ದುಂಟು. ಪಬ್ಲಿಕ್ ಟಿವಿ ಇದನ್ನ ಅವತ್ತೇ ಬಿತ್ತರಗೊಳಿಸಿತ್ತು. ಇವತ್ತೀಗ ಅವರೇ ಕನ್ಫರ್ಮ್ ಮಾಡ್ತಿದ್ದಾರೆ ಕುಮಾರ್ ಬಂಗಾರಪ್ಪ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ರವೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೇಶ್, ಒಂದ್ ಕಡೆ ಯಡಿಯೂರಪ್ಪನವರ ಬರ್ತ್ಡೇ, ಮಗದೊಂದು ಕಡೆ ಅವರು ಆಸೆ ಪಟ್ಟ ಹಾಗೆ ಅವರ ದೊಡ್ಡ ಬಳಗವನ್ನ ಇನ್ನು ಪವರ್ಫುಲ್ ಮಾಡ್ಕೋತಾ ಇದ್ದಾರೆ. ಇವತ್ತು ಹೇಗಿದೆ ವಾತಾವರಣದ ಸೆಲೆಬ್ರೇಷನ್? ಪ್ಲಸ್ ಕುಮಾರ್ ಬಂಗಾರಪ್ಪನವರು ನಾವೇನ್ ಸುದ್ದಿಯನ್ನ ಬಿತ್ತರಿಸಿಗೊಳಿಸಿದ್ವಿ ಎಕ್ಸ್ಕ್ಲೂಸಿವ್ ಆಗಿ, ಇವತ್ತು ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನೆಲ್ಲ ಆಯ್ತು ಬೆಳವಣಿಗೆಯಲ್ಲಿ? ಹರೀಶ್, ಈಗಾಗಲೇ ಯಡಿಯೂರಪ್ಪನವರು 74ನೇ ವರ್ಷದ ಹುಟ್ಟುಹಬ್ಬವನ್ನ ಈಗಾಗಲೇ ಸಂಭ್ರಮದಿಂದ ಆಚರಿಸಿಕೊಳ್ತಾ ಇದ್ದಾರೆ. ಆ ಒಂದು ಪ್ರಕ್ರಿಯೆ ಕೂಡ ಮುಂದುವರೆದಿದೆ. ಈ ಒಂದು ಸಂದರ್ಭದಲ್ಲಿ ಮುಂಜಾನೆ ಅವರ ನಿವಾಸಕ್ಕೆ ಈಗಾಗಲೇ ಸಾಕಷ್ಟು ಗಣ್ಯರು ಮತ್ತೆ ಶಾಸಕರು, ಸಂಸದರು ಮತ್ತೆ ಕಾರ್ಯಕರ್ತರ ಹಿಂದೆ ಆಗಮಿಸಿತ್ತು ಅವರಿಗೆ ಶುಭಾಶಯ ಕೋರೋದಕ್ಕೆ. ಒಂದು ಸಂದರ್ಭದಲ್ಲಿ BSY ಅವರ ಶುಭಾಶಯ ಪರಸ್ಪರ ವಿನಿಮಯ ಕೂಡ ಮಾಡಿಕೊಂಡ್ರು. ಒಂದು ಸಂದರ್ಭದಲ್ಲಿ BSY ಅವರ ಜೊತೆ ಪ್ರಮುಖವಾಗಿ ಒಂದು ಮಾಜಿ ಸಚಿವರಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ಅವರು ಮಾತುಕತೆಯನ್ನು ನಡೆಸಿದ್ರು. ಅವ್ರನ್ನ ಭೇಟಿ ಮಾಡಿ ಶುಭಾಶಯವನ್ನು ಕೂಡ ಕೋರಿದ್ರು. ಯಾಕೆಂದ್ರೆ ಈ ಹಿಂದೆ ಕೂಡ ಪಬ್ಲಿಕ್ ಟಿವಿ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿಯನ್ನು ಸೇರೋದು ಬಹುತೇಕ ಖಚಿತ, ಮತ್ತೆ ಅವರಿಗೆ MP ಟಿಕೆಟ್ ಅಥವಾ MLA ಟಿಕೆಟ್, ಯಾವ ಟಿಕೆಟ್ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಅಂತ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಆ ಒಂದು ಚರ್ಚೆ ಅಂತಿಮ ಹಂತಕ್ಕೆ ಬಂದಿದೆ ಅಂತ ಕೂಡ ಹೇಳಲಾಗ್ತದೆ. ಕುಮಾರ್ ಬಂಗಾರಪ್ಪ ಅವರು ಈಗಾಗಲೇ ನಾವೆಲ್ಲರೂ ಕೂಡ ಯಡಿಯೂರಪ್ಪನವರ ಜೊತೆಗೆ ಇರೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಆದ್ರೆ ಅಧಿಕೃತವಾಗಿ ಬಿಜೆಪಿಗೆ ಯಾರೆಲ್ಲ ಸೇರ್ತಾರೆ ಅನ್ನೋದ್ರ ಬಗ್ಗೆ ಸುದ್ದಿಗೋಷ್ಠಿಯನ್ನು ಶೀಘ್ರದಲ್ಲೇ ಕರೆದು ಆ ಬಗ್ಗೆ ನಿಮ್ಗೆ ಮಾತಾಡ್ತೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರು 74ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಕಡೆ ತಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋದ್ರ ಜೊತೆಗೆ ಒಂದು ರಾಜಕಾರಣದಲ್ಲಿ ಏನೆಲ್ಲ ರಣತಂತ್ರಗಳನ್ನ ರಚನೆ ಮಾಡಬೇಕು, ಆ ಒಂದು ರಣತಂತ್ರ ರಚನೆ ಮಾಡೋದ್ರಲ್ಲಿ ಈಗಾಗಲೇ ಕಾರ್ಯನಿರತರಾಗಿದ್ದಾರೆ. ಹಾಗಾಗಿ ಬೇರೆ ಪಕ್ಷದವ್ರನ್ನು ಕೂಡ ತಮ್ಮ ಪಕ್ಷದತ್ತ ಸೆಳೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಮಾಸ್ಟರ್ ಪ್ಲಾನ್ ಒಂದು ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಹರೀಶ್, ಫೇರ್ ರವೀಶ್, ಯಡಿಯೂರಪ್ಪನವರ ಜೊತೆ ಕುಮಾರ ಬಂಗಾರಪ್ಪ ಬರ್ತಿದ್ದಾರೆ. ಓಕೆ, ಪಕ್ಷಕ್ಕೆ ಒಳ್ಳೇದಾಗುತ್ತೋ ಅದಾಮೇಲೆ ವಿಚಾರ. ಬಟ್ ಟೆಲ್ ಮಿ, ಇವರು ಬರುತ್ತಿರುವ ಲಾಜಿಕ್ ಮುಂಬರುವಂತಹ ಕರ್ನಾಟಕದ ಮಟ್ಟಿಗೆ ವಿಧಾನಸಭೆ ಎಲೆಕ್ಷನ್ಗೋ ಅಥವಾ ಮುಂಬರುವಂತಹ ಲೋಕಸಭೆ ಚುನಾವಣೆಗೋ? ಹರೀಶ್, ಇದು ಕುಮಾರ್ ಬಂಗಾರಪ್ಪನವರು ಶಿವಮೊಗ್ಗ ಜಿಲ್ಲಾ ರಾಜಕಾರಣವನ್ನ ಮುಂದಿಟ್ಕೊಂಡು ಯಡಿಯೂರಪ್ಪನವರು ಈ ಒಂದು ಪ್ಲಾನ್ ಅನ್ನ ರೂಪಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಪುತ್ರ ಆಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ಅವರು ಕೂಡ ಸಾಕಷ್ಟು ಆ ಒಂದು ಭಾಗದಲ್ಲಿ ಒಂದು ತಮ್ಮದೇ ಆದ ಒಂದು ವರ್ಚಸ್ಸಿದೆ. ಹಾಗಾಗಿ ಆ ಕುಮಾರ್ ಬಂಗಾರಪ್ಪ ಅವರ ಸಮುದಾಯದ ಒಂದಷ್ಟು ಮತಗಳು ಕೂಡ ಒಂದು ಬಿಜೆಪಿಗೆ ಲಾಭ ಆಗ್ಬಹುದು ಅನ್ನೋ ದೃಷ್ಟಿಯಿಂದ ಶಿವಮೊಗ್ಗ ರಾಜಕಾರಣವನ್ನು
ದೃಷ್ಟಿಯಲ್ಲಿ ಇಟ್ಕೊಂಡು ಯಡಿಯೂರಪ್ಪನವರು ಈ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ. ಆದ್ರೆ ಇವರು ವಿಧಾನಸಭೆಗೆ ಸ್ಪರ್ಧೆ ಮಾಡಬೇಕಾ, ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಅನ್ನೋದು ಕೂಡ ಇನ್ನೂ ಕೂಡ ಅಂತಿಮವಾಗಿಲ್ಲ. ಹಾಗಾಗಿ ಯಾವ್ದಾದ್ರು ನೀವು ಪಕ್ಷಕ್ಕೆ ಬಂದಾಗ ಯಾವ್ದಾದ್ರು ಒಂದು ಕೂತ್ಕೊಂಡು ಫೈನಲ್ ಮಾಡೋಣ ಬನ್ನಿ ಅಂತ ಕೂಡ ಆ ಒಂದು ಮಾತುಕತೆ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಯಾವುದು ಅಂದ್ರೆ ಲೋಕಸಭೆಗೆ ಟಿಕೆಟ್ ಕೊಡ್ತಾರೋ ಅಥವಾ ವಿಧಾನಸಭೆಗೆ ಟಿಕೆಟ್ ಕೊಡ್ತಾರೋ ಅನ್ನೋ ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಇನ್ನೂ ಕೂಡ ಅದು ಯಾವುದೇ ರೀತಿಯ ಅಂತಿಮ ತೀರ್ಮಾನ ಆಗಿಲ್ಲ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ರವಿ, ಶಿಕ್ಷಣದ ಎಲ್ಲ ಮಾಹಿತಿಗಾಗಿ. ಕಪ್ಪ ಕಾಣಿಕೆಯ ಡೈರಿ ಬಿಡುಗಡೆಯಾದ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸರ್ಕಾರದಲ್ಲಿ ಈಗ ಕಂಪನ ಉಂಟಾಗಿದೆ. ರಾಜ್ಯ ಕಾಂಗ್ರೆಸ್ ಸಭೆಯ ಸಮನ್ವಯ ಸಮಿತಿ ಸಭೆ ನಾಳೆ ನಡೆಯುತ್ತೆ. ಹಿರಿಯ ಸಚಿವರಿಗೆ ಒಂದಿಷ್ಟು ಗೇಟ್ ಪಾಸ್ ಕೊಟ್ಟು ಹೊಸಬರನ್ನು ಸೇರಿಸಿಕೊಳ್ಳುವ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇರುವಾಗಲೇ ಈ ಸರ್ಜರಿ ಮಾಡಿ ಮುಂದಿನ ಚುನಾವಣೆ ಗೆಲ್ಲುವ ಉದ್ದೇಶದಿಂದ ಕೈಪಾಳೆಯ ಈ ಕಸರತ್ತನ್ನು ಸ್ಟಾರ್ಟ್ ಮಾಡಿದೆ. ಸೋನಿಯಾ ಗಾಂಧಿ ಅವರು ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಕಾಣಿಸುತ್ತೆ. ಡೈರಿ ಸ್ಫೋಟಗೊಂಡ 4 ದಿನಗಳ ಬಳಿಕ ಸೋನಿಯಾ ಗಾಂಧಿ ಎಚ್ಚೆತ್ತುಕೊಂಡಿದ್ದಾರೆ.